ಹೊಸ ಶಿಕ್ಷಣ ನೀತಿಯಿಂದಾಗೆ ಯಾರೊಬ್ಬರಿಗೂ ಉದ್ಯೋಗ ಸಿಗುವುದಿಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ, ಕೆಲಸ ಸಿಗುವುದಿಲ್ಲ ಅನ್ನುವಂಥ ಮಾತು ಮಾತಾಡಿದ್ದಾರೆ, ಮತ್ತು ಇಡೀ ದೇಶದ ಕಥೆಯೇ ಮುಗಿಲಿದೆ ಅಂತ ಎರಡು ಮಾತು ಮಾತಾಡಿದ್ದಾರೆ. ಎಲ್ಲರಿಗೂ ಉದ್ಯೋಗ ಸಿಗುವುದಿಲ್ಲ ಅನ್ನುವಂಥ ಶಿಕ್ಷಣ ನೀತಿ ಅನ್ನೋದು ಇಲ್ಲಿವರೆಗೆ ಕಾಂಗ್ರೆಸ್ಸು ಸದಾ ಆದರೂ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟದು ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಅದ. ಯಾಕಂದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಕೇವಲ ಬಿ ಜೆ ಪಿ ಬಂದ ಮೇಲೆ ಹೆಚ್ಚಾಯಿತು ಅಥವಾ ಮತ್ತೇನಾಯಿತು ಅಂತಿಲ್ಲ. ಇಲ್ಲೇ ಎಲ್ಲರೂ ಇಲ್ಲಿ ಉದ್ಯೋಗ ಕೊಡಿಸುವಂಥ ಒಂದು ವ್ಯವಸ್ಥೆ ಬೇಕಂತೇಳಿ ಕಾಂಗ್ರೆಸ್ಸಿಗರಿದ್ದಾಗಲೂ ಪ್ರಯತ್ನ ಮಾಡಿದ್ದಾರೆ, ಅದಾಗಿಲ್ಲ. ಈಗ ಬಿ ಜೆ ಪಿಗರು ಅವರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಮಾಡಿದ್ದಾರೆ, ಅದು ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಕೇವಲ ಶಿಕ್ಷಣವನ್ನು ಕೆಲವು ಜನರ ಕೈಲಿ ಉಳಿಸ್ಕೊಂಡು ಬಂದಿದ್ದಾಗಿದೆ ಅಂತೇಳಿ. ಯಾಕಪ್ಪ ಈ ಮಾತು ಮಾತಾಡ್ತಾ ಇದ್ದೀನಂದ್ರೆ ಇದು ಘಂಟಾಘೋಷವಾಗಿ ಶಿಕ್ಷಣ ಎಲ್ಲರಿಗೂ ಸಿಗ್ತಾನೆ ಇಲ್ಲ. ಯಾವ ಶಿಕ್ಷಣ ಸಿಗಲಿ? ಮೊದಲು ಶಿಕ್ಷಣ ರೈಟ್ ವಿಂಗ್ ಶಿಕ್ಷಣ, ಇದು ಲೆಫ್ಟ್ ವಿಂಗ್ ಶಿಕ್ಷಣ, ಯಾವ ವಿಂಗ್ ಆದರೂ ಮೊದಲು ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದಕ್ಕೆ ಮುಖ್ಯ ಶಿಕ್ಷಣ ಮೊದಲು ಆಗಬೇಕು ಎಲ್ಲರಿಗೂ. ಅದು ಸಂಪ್ರದಾಯ ಬಂದಂಥ ಹಿಂದಿನ ಉಪಕಥೆಗಳನ್ನಾಗಲಿ ಪುರಾಣ ಪುಣ್ಯಕಥೆಗಳನ್ನ ಹೇಳಿ ಅವ್ರು ಏನು ಹೇಳ್ತಾರೆ ಹೇಳಿ ಅಟ್ಲೀಸ್ಟ್ ಓದೋದಕ್ಕೆ ಬರೆಯೋದಕ್ಕೆ ಮಾಡೋದಕ್ಕೆ ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿ ಬರಬೇಕಲ್ಲ, ತಿಳ್ಕೊಳ್ಬೇಕಲ್ಲ. ಅದನ್ನು ಸೈಂಟಿಫಿಕ್ ಟೆಂಪರ್ ಬೆಳೆಸುವಂಥ ಸೈನ್ಸದ ವಿಷಯಗಳನ್ನ ತಿಳಿಸ್ಬೇಕಲ್ಲ ಅವರಿಗೆ. ಯಾಕಂದ್ರೆ ಎಲ್ಲಿವರೆಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಪೂರ್ಣ ಪ್ರಮಾಣದಲ್ಲಿ ಸಮವಾಗಿ ಸಿಗೋದಿಲ್ಲವೋ ಅಲ್ಲಿವರೆಗೆ ಇಂಥ ನೌಕರಿ ಎಲ್ಲರಿಗೆ ಮತ್ತೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶಿಕ್ಷಣಗಳಿಂದ ನೌಕರಿ ಸಿಗ್ತಾವಂತಲ್ಲ, ನೌಕರಿಗಳನ್ನು ಸೃಷ್ಟಿ ಮಾಡೋದು ಶಕ್ತಿನೂ ಶಿಕ್ಷಣಕ್ಕದ, ಉದ್ಯೋಗಗಳು ಸೃಷ್ಟಿ ಮಾಡೋ ಶಕ್ತಿನೂ ಶಿಕ್ಷಣಕ್ಕದ. ಯಾಕಂದ್ರೆ ಶಿಕ್ಷಣ ಒಳ್ಳೆಯ ಶಿಕ್ಷಣ ಇದ್ದಪ್ಪ ಅಂದ್ರೆ ಅವರಲ್ಲೇ ಚಿಂತನೆ ಮಂಥನ ಹೆಚ್ಚಾಗ್ತದೆ. ಯಾವುದರಿಂದ ಏನು ಲಾಭ ಅದ, ಎಂಥ ಇಂಡಸ್ಟ್ರಿ ಆಗ್ಬೇಕು, ಮುಂದಿನೆಲ್ಲ ವಿಚಾರ ಬರ್ತಾನೆ. ಬಂದ ಮುಂದಿನ ವಿಷಯಗಳು ಫೈನಾನ್ಸಲ್ಲಿ ಬರ್ತದೆ. ಹೇಳಿದಾಗ ಫೈನಾನ್ಸ್ ಬಂದಾಗ ಮಾತ್ರ ಆ ಸಂದರ್ಭದಲ್ಲಿ ದೇಶದ ಕರ್ತವ್ಯ ಏನಪ್ಪ ಅಂದ್ರೆ, ಒಂದು ಆಡಳಿತ ಕರ್ತವ್ಯ ಏನಪ್ಪ ಅಂದ್ರೆ, ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತಾರಲ್ಲ ಅವ್ರಿಗೆಲ್ಲ ಅನುಕೂಲವನ್ನು ಮಾಡಿಕೊಡೋದು. ಯಾವುದೋ ದೇಶದಲ್ಲಿ ಬಂದಂಥ ನಾವು ಫಂಡ್ ಹಾಕ್ತೀವಿ ಮತ್ತೇನೋ ಮಾಡ್ತೀವಿ ಅಂತ ಅವ್ರಿಗೆ ನೀವು ಬೇಕಾದ ಕೊಡ್ತಾಯಿದ್ರಿ. ಇದೇ ದೇಶದಲ್ಲಿದ್ದಂಥ ನಾವು ಮಾಡ್ತಿಲ್ಲಪ್ಪ ಇಂಥ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ನೂರಾರು ಮಂದಿ ಉದ್ಯೋಗ ಕೊಡ್ತಾರೆ ಅಂತವಾಗ ನಾವು ಅನುಕೂಲಗಳನ್ನು ಯಾಕೆ ಒದಗಿಸ್ಕೊಡ್ತಾ ಇಲ್ಲ ಅಂತ, ಅವ್ರಿಗೆ ಯಾಕೆ ಭೂಮಿಗಳನ್ನು ಕೊಡ್ತಾ ಇಲ್ಲ, ದುಡ್ಡು ತೊಗೊಂಡು ಬರ್ಬೇಕಂತ ಹೇಳ್ತೀರಿ. ದುಡ್ಡು ಎಲ್ಲಿ ತರಲಿಕ್ಕೆ ಸಾಧ್ಯ? ದುಡ್ಡು ಇಲ್ಲದ ಎಷ್ಟೋ ಪಾಪ ವಿದ್ವತ್ತಿದ್ದಂಥ ಜನ ಇದ್ದಾರೆ, ಅವ್ರಿಗೆ ಅವಕಾಶನೇ ಇಲ್ಲ. ಅವ್ರು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಬೆಳೆದಂಥ ಸಂಸ್ಥೆ ಯಾವುದೂ ಇರ್ತದೆ, ಅಲ್ಲಿ ಹೋಗಿ 10,000 50,000 ಕೆಲಸಕ್ಕೆ ಸೇರುವಂಥದ್ದು ಅಷ್ಟೇ ಮಾಡ್ತಾರೆ. ಸ್ವತಃ ಉದ್ಯೋಗ ಸೃಷ್ಟಿ ಮಾಡುವಂಥ ಶಿಕ್ಷಣ ಇಲ್ಲಿವರೆಗೆ ಆಗಿಲ್ಲ. ಅದು ಮೆಕಾಲೆ ಶಿಕ್ಷಣ ನಿಮಗೆ ಗೊತ್ತದ. ಇವತ್ತು ಬಿ ಜೆ ಪಿಗಿರ್ಬೋದು ಕಾಂಗ್ರೆಸ್ಸಿಗಿರ್ಬೋದು ನಾವು ಮೆಕಾಲೆ ಶಿಕ್ಷಣ ಮಾಡ್ತಾಯಿದ್ವಿ. ಕ್ಲರ್ಕ್ಗಳನ್ನು ತಯಾರು ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದನ್ನು ಕಲಿಸುವಂಥ ಶಕ್ತಿ ಮೆಕಾಲೆ ಶಿಕ್ಷಣಕ್ಕೆ ಇಲ್ಲ. ಮೆಕಾಲೆ ಶಿಕ್ಷಣ ಏನು ಮಾಡೋದಪ್ಪ